ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನಗೆ ಬಂದುಬಿಟ್ಟು ತುಂಬಾ ಕಾಮೆಂಟ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿದ್ದಾರೆ, ನನ್ನ ವಾಚ್ ಟೈಮ್ ಕಮ್ಮಿ ಆಗ್ತಿದೆ, ನನ್ನ ವ್ಯೂಸ್ ಕಮ್ಮಿ ಆಗ್ತಿದೆ ಅಂತ. ಏನಕ್ಕಂತ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕೆ ನಿಮ್ಮ ವಾಚ್ ಟೈಮ್ ಬಂದುಬಿಟ್ಟು ಕಡಿಮೆ ಆಗುತ್ತೆ, ನಿಮ್ಮದು ವ್ಯೂಸ್ ಬಂದುಬಿಟ್ಟು ಕಡಿಮೆ ಆಗುತ್ತೆ, ಏನಕ್ಕಂತ ನಾನು ನಿಮ್ಗೆ ಯಾಕೆ ಇದಕ್ಕೆ ಏನು ರೀಸನ್ನು ಏನಕ್ಕಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಎಂಡ್ವರೆಗೂ ಇರಿ ಆ್ಯಂಡ್ ತಿಳ್ಕೊಳ್ಳಿ ಏನಕ್ಕೆ ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ವಾಚ್ ಟೈಮ್ ಅವರ್ ಕಮ್ಮಿ ಆಗ್ತಾಯಿದೆ ಆ್ಯಂಡ್ ವ್ಯೂಸ್ ಬಂದುಬಿಟ್ಟು ಕಡಿಮೆ ಆಗ್ತಿದೆ ಅಂತ. ಆ್ಯಂಡ್ ಹಾಗಾಗಿ ಯೂಟ್ಯೂಬವರು ನಿಮ್ಮದು ವಾಚ್ ಟೈಮು ವ್ಯೂಸ್ ಬಂದುಬಿಟ್ಟು ಕಮ್ಮಿ ಮಾಡ್ತಾರೆ, ಯಾಕಂದರೆ ಅದು ಜೆನ್ಯೂನ್ ಆಗಿರಲ್ಲ. ಬೇರೆ ಥರ ನೀವೇನಾದರೂ ವಾಚ್ ಟೈಮ್ ಏನಾದರೂ ಗೇನ್ ಮಾಡ್ತಿದ್ರೆ ಅವರು ಪಕ್ಕ ಕಂಪಲ್ಸರಿ ಅವ್ರು ಚೆಕ್ ಮಾಡಿಬಿಟ್ಟು ಕಮ್ಮಿ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ರೀಸನ್ ಏನಂದರೆ ಏನಕ್ಕೆ ನಿಮ್ಮ ವಾಚ್ ಟೈಮ್ ಕಮ್ಮಿ ಆಗ್ತಿದೆ ಅಂದರೆ ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಕ್ಕಂತ. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ಬೇಡ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಿಮಗೆ ನಾನು ತೋರಿಸ್ತೀನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸಿಂಪಲಿ ನಾವು ಓಪನ್ ಮಾಡ್ಕೊಳ್ಳೋಣ ನಮ್ಮದು YT ಸ್ಟುಡಿಯೋ. ಓಕೆನಾ, ನಾವು ಓಪನ್ ಮಾಡ್ಕೊಳ್ಳೋಣ ನಮ್ಮದು YT ಸ್ಟುಡಿಯೋ ಆ್ಯಪು. ಇದರಲ್ಲಿ ನೀವು ನೋಡ್ಬೋದು ಗೈಸ್, ಇಲ್ಲಿ ನೋಡಿ ನಂದು ಡ್ಯಾಶ್ ಬೋರ್ಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ನೋಡ್ಬೋದು. ಆ್ಯಂಡ್ ಹಾಗಾಗಿ ಇಲ್ಲಿ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಕ್ಲಿಯರಾಗಿ ಲಾಸ್ಟ್ 28 ಡೇಸ್ ಅಂತ. ನೀವು ಇಲ್ಲಿ ವಾಚ್ ಟೈಮ್ ನಿಮಗೆ ಏನು ಕಾಣಿಸ್ತಿದೆ, ಇದು ಎಷ್ಟು ದಿನದ್ದು, ಇವತ್ತಿಂದ 28 ಡೇಸ್ ಹಿಂದೆದು ವಾಚ್ ಟೈಮ್ ಮಾತ್ರ. ಸೊ ನೀವು ಎಷ್ಟು ದಿನ ವರ್ಕ್ ಮಾಡಿದ್ದೀರಾ ಅಷ್ಟು ದಿನದ್ದು ಬಂದುಬಿಟ್ಟು ಶೋ ಆಗಲ್ಲ. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ 28 ಡೇಸ್ದು ಬಂದುಬಿಟ್ಟು ವಾಚ್ ಟೈಮ್ ಅವರು ಆ್ಯಂಡ್ ವ್ಯೂಸ್ ಬಂದುಬಿಟ್ಟು. ನೀವು ಏನು ಮಾಡ್ತೀರಾ, ನೀವು ಇಲ್ಲಿ ನೋಡೋದ್ರಲ್ಲಿ ತುಂಬ ತಪ್ಪು ಮಾಡ್ತೀರಾ. ಇಲ್ಲಿ ನೀವು ನೋಡಿಬಿಡ್ತೀರಾ ಡೇ ಬೈ ಡೇ ನಿಮ್ದು ಇಲ್ಲಿ ವಾಚ್ ಟೈಮ್ನು ಆ್ಯಂಡ್ ವ್ಯೂಸ್ನು ಕಡಿಮೆ ಆಗ್ತಾ ಹೋಗ್ತೈತೆ. ಸ್ಟಾರ್ಟಿಂಗ್ ಎಷ್ಟಿತ್ತು ಅಷ್ಟಿರಲ್ಲ, ಇಲ್ಲಿ ಕಮ್ಮಿ ಆಗಿರುತ್ತೆ, ಯಾಕಂದರೆ ಈ ಹೋಮ್ ಪೇಜಲ್ಲಿ ಈ ಥರ ತೋರಿಸುತ್ತೆ. ಓಕೆನಾ, ಈಗ ನಾವು ಎಲ್ಲಿ ಹೋಗ್ಬಿಟ್ಟು ನಮ್ಮದು ವಾಚ್ ಟೈಮ್ ಅವರ್ನ ನಾವು ನೋಡಬೇಕು, ಎಲ್ಲಿ ನಮ್ಮದು ಕಾಣಿಸುತ್ತೆ, ಎಲ್ಲ ಟೋಟಲ್ ಬಂದುಬಿಟ್ಟು ನಮ್ಮದು ವಾಚ್ ಟೈಮ್ ಎಷ್ಟಾಗಿದೆ ಅಂತ ಇಲ್ಲಿ ನಿಮಗೆ ಟೋಟಲ್ ಕೊಡಲ್ಲ, ಅವರು ಟೋಟಲ್ ತೋರಿಸಲ್ಲ. ಟೋಟಲ್ ನಿಮ್ಮದು ವಾಚ್ ಟೈಮ್ ಅವರು ವ್ಯೂಸು ಎಲ್ಲಿ ನೋಡಬೇಕಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡಿಂಗ್. ಕ್ಲಿಯರಾಗಿ ನೋಡಿ. ಓಕೆನಾ ಗೈಸ್, ಸಿಂಪಲ್ಲಿ ಈಗ ನಾವು ನಮ್ಮದು ವ್ಯೂಸ್ ಬಂದುಬಿಟ್ಟು ಎಲ್ಲಿಂದ ನೋಡಬೇಕು, ನಾವು ಈಗ ನಮ್ಮ ವ್ಯೂಸ್ ಬಂದುಬಿಟ್ಟು ನಾವು ಎಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು, ಫುಲ್ಲು ಇಲ್ಲ 365 ಡೇಸ್ದು, ಇಲ್ಲ 75 ಡೇಸ್ದು, ಇಲ್ಲ 90 ಡೇಸ್ದು. ಓಕೆನಾ, ಇಲ್ಲಿ ಬರೀ ನಿಮಗೆ 28 ಡೇಸ್ದು ಮಾತ್ರ ನಿಮಗೆ ತೋರಿಸ್ತಾರೆ, ಅದು ಬಿಟ್ಟು 365 ಡೇಸ್ದು ತೋರಿಸಲ್ಲ. ಸೊ 365 ಡೇಸ್ದು ಆ್ಯಂಡ್ 75 ಡೇಸ್ದು ಎಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡೋದು ಅಂತ ನಾನು ಸಿಂಪಲ್ಲಿ ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿ ವಾಚ್ ಟೈಮ್ ಅವರ್ ಅಂತ ಇದೆಯಲ್ಲ ಅದ್ರ ಮೇಲೆ ಸಿಂಪಲ್ಲಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಸಿಂಪಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮದು ವಾಚ್ ಟೈಮ್ ಅವರು ಇಷ್ಟು, ಈ ಮಂತಿಂದು ಇಷ್ಟು ವಾಚ್ ಟೈಮ್ ಅವರ್ ನಿಮಗೆ ಸಿಕ್ಕಿದೆ ಅಂತ ಅವರು ಶೋ ಮಾಡ್ತಿದ್ದಾರೆ. ಲಾಸ್ಟ್ 28 ಡೇಸ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಲಾಸ್ಟ್ 28 ಡೇಸ್ ಅಂತ. ಸಿಂಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ವಾಚ್ ಟೈಮ್ ಅವರ್ಸ್ ಲಾಸ್ಟ್ 28 ಡೇಸ್. ಓಕೆನಾ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನೀವು 90 ಡೇಸ್ 365 ಡೇಸು ಚೆಕ್ ಮಾಡ್ಬೋದು. ಓಕೆನಾ, ಇಲ್ಲಿ ಸಿಂಪಲಿ ನಾನು 365 ಡೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮ್ಮದು ಟೋಟಲ್ ವಾಚ್ ಟೈಮ್ ಅವರ್ ತೋರಿಸ್ತಾ ಇದೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಟೋಟಲ್ ವಾಚ್ ಟೈಮ್ ಅವರ್ ಎಷ್ಟಿದೆ ಅಂತ. ಓಕೆನಾ, ಬೇರೆ ಎಲ್ಲೂ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಹೋಮ್ ಪೇಜಲ್ಲಿ ನೀವು ಇದು ನರ್ವಸ್ ಆಗಬೇಡಿ, ಅಲ್ಲಿ ಕಮ್ಮಿ ಆಗ್ತಿದೆ ಯಾಕೋ ನಂದು ವಾಚ್ ಟೈಮ್ ಅವರ್ ಅಂತ. ಅದು ಬಂದುಬಿಟ್ಟು ಬರೀ ಲಾಸ್ಟ್ 28 ಡೇಸ್ದು ಮಾತ್ರ. ಓಕೆನಾ, ನೀವು ಟೋಟಲ್ ಬಂದುಬಿಟ್ಟು ಚೆಕ್ ಮಾಡೋದು ಇಲ್ಲಿ ವಾಚ್ ಟೈಮ್ ಅವರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನೀವು 365 ಡೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಟೋಟಲ್ ವಾಚ್ ಟೈಮ್ ಅವರ್ ಶೋ ಆಗುತ್ತೆ. ಓಕೆನಾ, ಅಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಲಾಸ್ಟ್ 28 ಡೇಸ್ ಮಾತ್ರ ತೋರಿಸುತ್ತೆ. ಇಲ್ಲಿ ನಿಮ್ಮದು 365 ಡೇಸ್ ನೀವು ಎಷ್ಟೇ ದಿನ ವರ್ಕ್ ಮಾಡಿರಲಿ ಅದು ಅಷ್ಟು ದಿನದ್ದು ನಿಮ್ಮದು ವಾಚ್ ಟೈಮ್ ಅವರ್ ಬಂದುಬಿಟ್ಟು ಇಲ್ಲಿ ತೋರಿಸುತ್ತೆ. ಓಕೆನಾ ಗೈಸ್, ಅದು ಆದಮೇಲೆ ಸೇಮ್ ಪ್ರೊಸೆಸ್ ಇದೇನೆ, ಇಲ್ಲಿ ವೀವ್ಸ್ ಅಂತ ಇದೆಯಲ್ಲ ವೀವ್ಸ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲಿ ನೀವು ವೀವ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೂ ಸೇಮ್ ಪ್ರೊಸೆಸ್ಸು, ನಿಮ್ಮದು ವೀವ್ಸ್ನೂ ಕಮ್ಮಿ ಆಗಿಲ್ಲ, ವಾಚ್ ಟೈಮ್ನೂ ಕಮ್ಮಿ ಆಗಿಲ್ಲ. ನೀವು ತಿಳ್ಕೊಂಡಿರೋದು ಬಂದುಬಿಟ್ಟು ತಪ್ಪಾಗಿ ತಿಳ್ಕೊಂಡಿರ್ತೀರ, ನೋಡೋದು ಬಂದುಬಿಟ್ಟು ನೀವು ಕ್ಲೀನಾಗಿ ನೋಡಲ್ಲ, ಎಲ್ಲ ಬಂದುಬಿಟ್ಟು ಲಾಸ್ಟ್ 28 ಡೇಸ್ ನೀವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಓಕೆನಾ, ಯಾವುದೇ ಅದನ್ನು ಅಬ್ಸರ್ವ್ ಮಾಡಿ ಲಾಸ್ಟ್ 28 ಡೇಸ್ದು ಮಾತ್ರ ಅಲ್ಲಿ ಹೋಮ್ ಪೇಜಲ್ಲಿ ತೋರಿಸುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನೋಡಬೇಕು. ಓಕೆನಾ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ 28 ಡೇಸ್ದು ನಾವು ಬಂದುಬಿಟ್ಟು ನೋಡಿ ಇಷ್ಟು ವ್ಯೂಸು ನನಗೆ ಸಿಕ್ಕಿದೆ. ಸೊ 365 ಡೇಸು ಲಾಸ್ಟ್ 365 ಡೇಸ್ ಅಂದರೆ ಇನ್ನಿಂದ ದಿನ ನಾವು ಎಷ್ಟು ಮಾಡಿದ್ದೀವಿ ಅಂತ ತೋರಿಸ್ತಾ ಇರುತ್ತೆ ನೋಡಿ. ಇಲ್ಲಿ ಕ್ಲಿಯರಾಗಿ
ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕ್ಲಿಯರಾಗಿ ನೋಡ್ಕೊಳ್ಳಿ, ಓಕೆನಾ. ಸೊ ಇಷ್ಟೇ ಗಾಯ್ಸ್ ಬಂದುಬಿಟ್ಟು ನೀವು ನೋಡೋಕ್ಕಿರೋದು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಿಮ್ಮದು ಬಂದುಬಿಟ್ಟು ಯಾವುದೇ ವಾಚ್ ಟೈಮ್ ಕಮ್ಮಿ ಆಗಿಲ್ಲ, ಯಾವುದೇ ವ್ಯೂಸ್ ಬಂದುಬಿಟ್ಟು ಕಮ್ಮಿ ಆಗಿಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಇಷ್ಟೇ ಡೌಟು. ಐ ಹೋಪ್ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ. ಓಕೆ, ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ನೀವು ಕೇಳ್ಬೋದು, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.